ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೆಟ್ಲಾಕ್ಸೆಲ್ ಮ್ಯಾನ್ ಯೂಟ್ಯೂಬ್ ಚಾನಲ್. ಸೊ ಕಳೆದ ವಿಡಿಯೋಸಲ್ಲಿ ನಿಮಗೆ ಫರ್ಟಿಲೈಸರ್ ರಿಲೇಟೆಡ್ ಯಾವುದೇ ಅಪ್ಡೇಟ್ ಕೊಟ್ಟಿರಲಿಲ್ಲ. ಯಾಕಪ್ಪ ಅಂದರೆ ತೋಟದಲ್ಲಿ ಡೆಮೋಸನ್ನು ಕೊಟ್ಟಿದ್ದೆ. ನಾನು ಮಾಡಿರೋದೇ ಡೆಮೋ ಪರ್ಪಸ್ ಅಂತ ಗೊತ್ತಿದೆ ನಿಮಗೆ. ಸೊ ಈ ಒಂದು ತೋಟದಲ್ಲಿ ನಾನು ಡೆಮೋಸ್ ಡಿಫ್ರೆಂಟ್ ಕಂಪ್ನೀಸ್ ಆಫ್ ಫರ್ಟಿಲೈಸರ್ಸ್ನ ನಾನು ಡೆಮೋಸ್ ಕೊಟ್ಟಿದ್ದೆ. ಆ ಕಾರಣದಿಂದ ಅಪ್ಡೇಟ್ ಮಾಡಿರಲಿಲ್ಲ. ಸೊ ಈಗ ನಾನು ಅಪ್ಡೇಟ್ ಮಾಡ್ತೀನಿ ಏನೆಲ್ಲ ಬಿಟ್ಟಿದ್ದೀನಿ ಅಂತ ಓವರಾಲ್ ಆಗಿ ಇನ್ ಜನರಲ್ ಆಗಿ. ಸೊ ಆ ಒಂದು ಫರ್ಟಿಲೈಸರ್ ರಿಲೇಟೆಡ್ ಕಂಪ್ನಿ ಡೆಮೋಸು ರಿಸಲ್ಟ್ ಹೆಂಗಿದೆ, ನ್ಯೂಟ್ರಿಮೆಂಟ್ಸ್ ಯಾವ ರೀತಿ ಕೊಟ್ಟಿದ್ದಾರೆ, ಆ ಒಂದು ಡೆಮೋಸ್ ವಿಡಿಯೋಸು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ನೀವು ಲಾಸ್ಟ್ ನಂದು ಸ್ಟೋರಿ ಅಬ್ಸರ್ವ್ ಮಾಡಿದರೆ ಅಲ್ಲಿ ನಿಮಗೆ ಕಂಪ್ಲೀಟ್ ತೋಟ ಲೇಟ್ ಬ್ಲೈಟು ಮತ್ತು ಹರ್ಲಿ ಬ್ಲೈಟಿಂದ ನಾಶ ಆಗಿತ್ತು. ಸೊ ಆ ಒಂದು ಪೋಸ್ಟ್ ನೋಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿದ್ದಾರೆ ಕೆಲವರು, ಏನು ಸರ್ ನೀವು ತೋಟದಲ್ಲಿ ತೋರಿಸೋದೊಂದು ಮತ್ತು ಆಗಿರೋದೊಂದು ಅಂತ. ಸೊ ನಾನು ಈಗ ರೈಟ್ ನಾವು ಶೂಟ್ ಮಾಡ್ತಿರೋದು ನನ್ನ ಒಂದು ಮೇಂಟೆನೆನ್ಸಲ್ಲಿರುವಂತಹ ಒಂದು ಫೈಲ್ ಸಾಲು ಏನಿದೆ, 5 ಬೆಡ್ಡಲ್ಲಿ ಮಾತ್ರ ನಾನು ಶೂಟ್ ಮಾಡ್ತಿರೋದು. ಸೊ ರಿಮೈನಿಂಗ್ ಕಂಪ್ನೀಸ್ ಅವ್ರಿಗೆ ಕೊಟ್ಟಿದ್ದೀನಿ, ಒಂದು 2-3 ಕಂಪ್ನೀಸ್ಗೆ ಕೊಟ್ಟಿದ್ದೀನಿ. ಸೊ ಅವರು ಫರ್ಟಿಲೈಸರ್ಸ್ ಮ್ಯಾನೇಜ್ಮೆಂಟಿಂದ ಅವರು ಏನಾಗಿದೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಮೇಜರಾಗಿ ಒಂದು ಕಂಪ್ನಿ ಫರ್ಟಿಲೈಸರ್ಸು ನಮಗೆ ತುಂಬಾ ಪ್ರಾಬ್ಲಮ್ ಕೊಡ್ತು. ಅದ್ರ ರಿಲೇಟೆಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಏನೆಲ್ಲ ಆ ಒಂದು ಕಂಪ್ನೀಸಲ್ಲಿ ಪ್ರಾಬ್ಲಮ್ ಆಯಿತು, ಫರ್ಟಿಲೈಸರ್ಸ್ ಅವ್ರು ಏನು ಕೊಟ್ಟಿದ್ರು, ಅದರಿಂದ ನನಗೇನು ತೊಂದರೆ ಆಯಿತು, ಮತ್ತು ನಾನು ಪರ್ಟಿಕ್ಯುಲರ್ ಆಗಿ ನಾನು ಮೇಂಟೈನ್ ಮಾಡಿರೋ ತೋಟದ ಬಗ್ಗೆ ನಿಮಗೆ ಹೇಳ್ತಿದ್ದೀನಿ ಅಷ್ಟೇ. ಸೊ ನಾನೆಲ್ಲ ಸ್ಪ್ರೇ ಮಾಡಿದ್ದೀನಿ ಮತ್ತು ಏನೆಲ್ಲ ಫರ್ಟಿಲೈಸರ್ ಕೊಟ್ಟಿದ್ದೀನಿ ಅಂತ. ಸೊ ರಿಮೈನಿಂಗು ಏನು ಕಂಪ್ನೀಸ್ ಅವ್ರು ಮಾಡಿದ್ದಾರೆ ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓವರಲ್ ಕ್ರಾಪ್ ತೋರಿಸ್ಕೊಂಡು ಎಲ್ಲ ನಮ್ಮ ಕ್ರಾಪು ಮತ್ತು ಅವರು ಕಾಂಪಿಟೇಟಿವ್ ಕಂಪ್ನಿ ಯಾವ ರೀತಿ ಮೇಂಟೆನೆನ್ಸ್ ಮಾಡಿದೆ ಮತ್ತು ಡಿಫ್ರೆಂಟ್ ಕಂಪ್ನೀಸ್ ಒಂದು 4-5 ಕಂಪ್ನಿ ಮಾಡಿದ್ದಾರೆ, ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ನಮ್ಮ ತೋಟಕ್ಕೆ ಬರೋದಾದರೆ, ಸೊ ರೈಟ್ ನಾವು ನಮ್ಮದು 3 ಕಟ್ಟಿಂಗನ್ನು ಮುಗಿದಿದೆ. ಸೊ ನಾನು ಫರ್ಟಿಲೈಸರ್ಸ್ ಅಪ್ಡೇಟ್ ಮಾಡಿರಲಿಲ್ಲ. ಸೊ ಲಾಸ್ಟು ಒಂದು ತಿಂಗಳಿಂದ ಆಲ್ಮೋಸ್ಟ್ ಮಳೆ ಆಗ್ತಿದೆ. ಈ ಬೆಳೆ ಹೇಳಬೇಕಾದ್ರೆ ನಾನು ಪ್ರತಿ ದಿನವೂ ಮಳೆಯಿಂದನೇ ಬೆಳೆದಿದೆ. ಸೊ ಫರ್ಟಿಲೈಸರ್ ಕೊಡಬೇಕಾದ್ರೆ ಮಾತ್ರ ನೀರು ಕೊಟ್ಟಿದ್ದೀನಿ, ಅದು ಬಿಟ್ಟರೆ ನಾನು ನೀರು ಕೊಡಬೇಕಂತ ಗಿಡಕ್ಕೆ ಕೊಟ್ಟೇ ಇಲ್ಲ. ಎಲ್ಲೇ ಈ ಒಂದು ಬೆಳೆ ಆಗಿದೆ ಅಂತ ಹೇಳ್ಬೋದು. ಸೊ ಬರೀ ಫರ್ಟಿಲೈಸರ್ಸ್ ಮಾತ್ರ ನಾನು ಈ ಬೆಳೆಗೆ ಕೊಡ್ತೀನಿ. ಮೊದಲನೇದಾಗಿ ನಾನು ಲಾಸ್ಟಲ್ಲಿ ನಿಮ್ಗೆ ಹೇಳಿದೆ, ಒಂದು ವಿಡಿಯೋದಲ್ಲಿ ಹೇಳಿದೆ ಏನಂತ ಅಂದರೆ 1144 ಮತ್ತು 1 kg ಮಾತ್ರ ಫರ್ಟಿಲೈಸರ್ ಕೊಟ್ಟಿದ್ದೆ ಅಂತ. ಅದಾದಮೇಲೆ ಕ್ರಾಂತಿ ಮ್ಯಾಗ್ನೀಷಿಯಮ್ ಕೊಟ್ಟಿದೆ, ಅದು ನಿಮಗೆಲ್ಲ ಗೊತ್ತಿದೆ ಇನ್ಫಾರ್ಮೇಷನ್. ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೂ ಸಹ ಹೇಳಿದ್ದೀನಿ. ಅದಾದ ನಂತರ ನೆಕ್ಸ್ಟ್ CN ಅನ್ನು ಕೊಟ್ಟಿದ್ದೆ. ಸೊ ಅದನ್ನ ಬಿಟ್ಟರೆ ಮತ್ತೆ ಯಾವುದೂ ಅಪ್ಡೇಟ್ ಮಾಡಿರಲಿಲ್ಲ. ಸೊ ದೇರ್ ಆಫ್ಟರ್ ನಾನೇನು ಬಿಟ್ಟೆ ಅಂದರೆ 052-34 ಅನ್ನು ಬಿಟ್ಟೆ. ನೈಟ್ರೋಜನ್ ಅಂಶ 0 ಇತ್ತು ಮತ್ತು 52 ಫಾಸ್ಫರಸ್ಸು ಮತ್ತು 34 ಪೊಟ್ಯಾಷಿಯಮ್ ಇತ್ತು. ಸೊ ಅದಾದ ನಂತರ ಪೊಟ್ಯಾಷಿಯಮ್ ಸೈನೇಟನ್ನು ಬಿಟ್ಟಿದೆ, ಮಹಾಲಾಬ್ ಕಂಪ್ನಿದು. ಸೊ ಪ್ರತಿಯೊಂದನ್ನು ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತಿರ್ತೀನಿ. ಲಾಸ್ಟ್ ವಿಡಿಯೋಸಲ್ಲೇ ನಾನು ಮೆನ್ಷನ್ ಮಾಡದೇ ಇರೋ ಕಾರಣದಿಂದ ಕೆಲವರು ಕೇಳ್ತಿದ್ರು. ಸೊ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಕ್ಚುಲಿ ನಾನು ಮಿಸ್ ಮಾಡಿದ್ದೆ. ಸೊ ಇನ್ನು ಬರುವಂಥ ನೆಕ್ಸ್ಟ್ ವಿಡಿಯೋಸಲ್ಲಿ ನಾನು ನೀಟಾಗಿ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ ಯಾವುದೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಈಗ ಮಹಾಲಾಬ್ ಕಂಪ್ನಿದು ಎಷ್ಟು ಕ್ವಾಂಟಿಟಿ ಎಷ್ಟಪ್ಪ ಅಂದರೆ 5 kg. ಸೊ 1500 ಪ್ಲಾಂಟ್ಸ್ ಇದೆ. ಸೊ ಅದಕ್ಕೆ ನಾನು 5 kg ಆಫ್ ಫರ್ಟಿಲೈಸರ್ಸನ್ನು ಬಿಟ್ಟಿದ್ದೀನಿ. ಈವನ್ 052-34 5 kg. ಅದಾದಮೇಲೆ ಪೊಟ್ಯಾಷಿಯಮ್ ಸೈನೇಟ್ ಏನು ಮಹಾಲಾಬ್ ಕಂಪ್ನಿ ಬಿಟ್ಟಿದ್ದೀನಿ, ಅದು 5 kg. ಅದಾದ ನಂತರ 042-42 ಅನ್ನು ಬಿಟ್ಟೆ. ಸೊ ಈ ಒಂದು 042-42 ಸಹ ICL ಕಂಪ್ನಿದು ತುಂಬ ಎಕ್ಸಲೆಂಟಾಗಿ ನನಗೆ ರಿಸಲ್ಟ್ ಕೊಡ್ತು. ಅದಾದ ನಂತರ ನೆಕ್ಸ್ಟು ಪೊಟ್ಯಾಷಿಯಮ್ ಥಿಯೋಸಲ್ಫೇಟನ್ನು ಬಿಟ್ಟಿದ್ದೀನಿ. ಸೊ ಇದೆಷ್ಟಪ್ಪ ಬಿಟ್ಟಿದ್ದೀನಿ ಅಂದರೆ, ಇದು ಲಿಕ್ವಿಡ್ ಫಾರ್ಮಲ್ಲಿ ಬರುತ್ತೆ, 5 ಲೀಟರ್ಸ್ ಆಫ್ ಪೊಟ್ಯಾಷಿಯಮ್ ಥಿಯೋಸಲ್ಫೇಟನ್ನು ಬಿಟ್ಟಿದ್ದೀನಿ. ಸೊ ಈಗ ನೀವು ಅಬ್ಸರ್ವ್ ಮಾಡೋದಾದರೆ ನಾನು ನೈಟ್ರೋಜನ್ ಕಂಟೆಂಟ್ ಅನ್ನೋದು ಕೊಟ್ಟೇ ಇರಲಿಲ್ಲ. ಸೊ ಗಿಡ ಡೆವಲಪ್ಮೆಂಟ್ ಅನ್ನೋದು ಈಗ ರೈಟ್ ನಾವು ರೆಸೊನೇಷನ್ ಅನ್ನೋದು ಈ ಒಂದು ಕ್ರಾಪಲ್ಲಿ ಬರಲಿಕ್ಕೆ ನಾನು ನೈಟ್ರೋಜನ್ ಕೊಡ್ತೀನಿ. ಅಂದರೆ ನೈಟ್ರೋಜನ್ ಅಂದರೆ 13045 ಅನ್ನು ಕೊಡೋಕ್ಕೆ ರೆಡಿ ಇದ್ದೀನಿ. ಸೊ ಈ ಒಂದು ಬರುವಂತಹ ನೆಕ್ಸ್ಟು ಶೆಡ್ಯೂಲಲ್ಲಿ ನಾನು 13045 5 kg ಬಿಡ್ತೀನಿ. ಸೊ ಓವರಾಲ್ ನೀವು ಅಬ್ಸರ್ವ್ ಮಾಡೋದಾದರೆ ಈ ಒಂದು ತೋಟದಲ್ಲಿ ನಾನು ನೈಟ್ರೋಜನ್ ಅಂಶನ ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡಿದ್ದೀನಿ. ನೆಗ್ಲೆಕ್ಟ್ ಮಾಡೋಕ್ಕೆ ಆ ಒಂದು ಸಿಚುವೇಶನ್, ಕ್ಲೈಮೆಟಿಕಲ್ ಸಿಚುವೇಶನ್ ಅದೇ ಥರ ಇತ್ತು. ಅದರ ಜೊತೆಗೆ ಈ ಒಂದು ಸೀಡ್ ಅಪ್ಟೇಕು ನೈಟ್ರೋಜನ್ನ ಜಾಸ್ತಿ ತೊಗೊಳತ್ತ ಅಂತ ಕಾರಣದಿಂದನೂ ಸಹ ನೆಗ್ಲೆಕ್ಟ್ ಮಾಡಿದ್ದೀನಿ. ಮಳೆಗಾಲದಲ್ಲಿ ನಾವು ನೈಟ್ರೋಜನ್ ಅಂಶ ಕಮ್ಮಿ ಇರುವಂತಹ ಒಂದು ಫರ್ಟಿಲೈಸರ್ಸ್ ಬಿಟ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅಡ್ವಾಂಟೇಜಸ್ ಇದೆ, ಡಿಸೀಸ್ ಕಮ್ಮಿ ಆಗುತ್ತೆ. ಸೊ ನಾನೊಂದು ಕಂಪ್ಯಾರಿಸನ್ ವಿಡಿಯೋ ಮಾಡ್ತೀನಿ ಅಂದರೆ ಕಂಪ್ನೀಸ್ ರಿಲೇಟೆಡ್ ಇನಿಷಿಯಲ್ ಪೋಸ್ಟಲ್ಲಿ ಮೆನ್ಷನ್ ಮಾಡಿದಾಗ. ಸೊ ಆ ಒಂದು ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಬಿಟ್ಟಂತಹ ಮೈಕ್ರೋನ್ಯೂಟ್ರಿಯೆಂಟ್ಸು ಮತ್ತು ಫರ್ಟಿಲೈಸರ್ಸು, ನಾನು ಬಿಟ್ಟಂತಹ ಮೈಕ್ರೋನ್ಯೂಟ್ರಿಯೆಂಟ್ಸ್ ಫರ್ಟಿಲೈಸರ್ಸ್ ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಅವರ ಒಂದು ಶೆಡ್ಯೂಲ್ ಏನಪ್ಪ ಅಂದರೆ, ಈವನ್ ಮಳೆ ಬೀಳ್ತಿದ್ರು ಏನೋ ಒಂದು ಸ್ಪ್ರೇ ಮಾಡ್ಕೊಂಡು ಹೋಗಿದ್ದಾರೆ. ಸೊ ನನ್ನ ಶೆಡ್ಯೂಲ್ ಆಗಿ ನಾನು ಪರ್ಫೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದೀನಿ. ನಂದು ತುಂಬ ಚೆನ್ನಾಗೇ ಇದೆ. ಅಂದರೆ ಪ್ರತಿಯೊಂದು ರಿಸೊನೇಷನ್ ಆಗಿರಲಿ, ಅದ್ರ ಜೊತೆಗೆ ಕ್ರಾಪು ಹೆಲ್ದಿ ಆಗಿರಲಿ, ತುಂಬ ಚೆನ್ನಾಗೇ ಇದೆ. ಸೊ ನಾನು ಕಂಪ್ನಿ ಮೆನ್ಷನ್ ಮಾಡಿ ಹೇಳೋದಾದ್ರೆ ಕಂಪ್ಯಾರಿಸನ್ ತೋರಿಸ್ತೀನಿ, ಯಾವ ರೀತಿ ಆ ಪ್ರಾಡಕ್ಟ್ ಯಾವ ರೀತಿ ಹೆಂಗೆ ಕೆಲಸ ಮಾಡಿದೆ ಅಂತ ಹೇಳ್ಬಿಟ್ಟು ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀನಿ ಅದ್ರ ರಿಲೇಟೆಡ್. ಸೊ ಇನ್ನು ನೆಕ್ಸ್ಟು ನಾನು ಸ್ಪ್ರೇ ಬರೋದಾದರೆ, ಸೊ ಲಾಸ್ಟ್ ಸ್ಪ್ರೇ ನಿಮಗೆ ಅಪ್ಡೇಟ್ ಮಾಡಿದ್ದು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೂ ಸಹ ಕೋನಿಕಾ ಮಾಡಿದ್ದೆ. ಸೊ ಅದಾದ ನಂತರ ನಾನು ನೆಕ್ಸ್ಟ್ ಸ್ಪ್ರೇ ನೇಟಿವಾ ಮತ್ತು ಕೋಸೆಡನ್ನು ಹಾಕಿದೆ. ಸೊ ಈ ಒಂದು ನೇಟಿವಾ ಕೋಸೆಡ್ ಏನಕ್ಕಪ್ಪ ಅಂದರೆ, ಸೊ ಮಳೆ ನಿಂತು ಮತ್ತೆ ಬಿಸಿಲು ಬಂದು ಮತ್ತೆ ಮಳೆ ಆಗುವಂಥ ಚಾನ್ಸಸ್ ಇತ್ತು. ಅಂದರೆ ಈ ಒಂದು ಕ್ಲೈಮೆಟಿಕಲ್ ಚೇಂಜಸಲ್ಲಿ ಪೌಡ್ರಿ, ಡೌನಿ ಮತ್ತು ಲೇಟ್ ಬ್ಲೇಟ್, ಹರ್ಲಿ ಬ್ಲೇಟ್ ಅನ್ನೋದು ಬಂದೇ ಬರುತ್ತೆ. ಸೊ ಎಫೆಕ್ಟಿವ್ ಆಗಿ ಈ ಕಾಂಬಿನೇಷನ್ ಕೆಲಸ ಮಾಡುತ್ತೆ. ಈಗ ನೇಟಿವಾ ಮತ್ತು ಕೋಸೆಡ್ ಅನ್ನೋದು ನಿಮಗೆ ಕಾಂಟ್ಯಾಕ್ಟ್ ಮತ್ತು ಸಿಸ್ಟಮ್ಯಾಟಿಕ್ ಬೇಸಿಕ್ ಆಗಿ ತುಂಬ ಎಕ್ಸಲೆಂಟ್ ಕೆಲಸ ಮಾಡುತ್ತೆ. ಸೊ ಇದನ್ನು ನೀವು ಬಳಸ್ಕೋಬೋದು, ತುಂಬ ಎಫೆಕ್ಟಿವ್ ರಿಸಲ್ಟ್ಸ್ ಇದೆ ಈ ಒಂದು, ಎಸ್ಪೆಷಲಿ ಈ ಒಂದು ಮಳೆಗಾಲದಲ್ಲಿ. ಅದಾದ ನಂತರ ನೆಕ್ಸ್ಟ್ ಸ್ಪ್ರೇ ಮಾಡೋದು ನಾನು ರಿಸೊನೇಷನ್ಗೆ ಮತ್ತು ಅದ್ರ ಜೊತೆಗೆ ಒಂದು ಊಜಿ ಮತ್ತು ಫ್ರೂಟ್ ಫ್ಲೈ ಮತ್ತು ಫುಡ್ ಬೋರೋರು ಇವೆಲ್ಲ ಇತ್ತು. ಸೊ ಅದಕ್ಕೆಲ್ಲ ನಾನು ಫುಡ್ ಬೋರರ್ಗೆ ಈ ಒಂದು
ಬಾಯರ್ ಕಂಪ್ನಿದು ಇನ್ಸೆಕ್ಟಿಸೈಡನ್ನು ಸ್ಪ್ರೇ ಮಾಡ್ತಿದ್ದೀನಿ. ಸೊ ಅದ್ರ ಜೊತೆಗೆ ಟಾಟಾ ಸರ್ಪ್ಲಸನ್ನು ಹಾಕ್ಕೊಂಡಿದ್ದೀನಿ. ಯಾಕಪ್ಪ ಟಾಟಾ ಸರ್ಪ್ಲಸ್ ಅಂದರೆ ಈ ಒಂದು ಮಳೆಗಾಲದಲ್ಲಿ ನಿಮಗೆ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಅನ್ನೋದಿರುತ್ತೆ, ಮತ್ತು ನ್ಯೂಟ್ರಿಯೆಂಟ್ ಅಪ್ಟೇಕ್ ಅನ್ನೋದು ಒಂಚೂರು ಕಮ್ಮಿ ಆಗಿರುತ್ತೆ. ಸೊ ಅದಕ್ಕೆ ನಾನು ಸ್ಪ್ರೇ ಗ್ರೇಡನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಈ ಒಂದು ಬಿಸಿಲು ಬಂದಾಗ ಒಂದು 5 to 6 ಡೇಸ್ ಅನ್ನೋದು ಬಿಸಿಲು ಬಂತು, ಆ ಗ್ಯಾಪಲ್ಲಿ ಇದನ್ನು ಸ್ಪ್ರೇ ಮಾಡಿದೆ. ಸೊ ಆ ಒಂದು ಬಾಯರ್ ಪ್ರಾಡಕ್ಟ್ ಅದು ಇನ್ಸೆಕ್ಟಿಸೈಡು, ಅದ್ರ ಜೊತೆಗೆ ಈ ಒಂದು ನ್ಯೂಟ್ರಿಮೆಂಟ್ ಹಾಕ್ಕೊಂಡು ಸ್ಪ್ರೇ ಮಾಡಿದೆ, ಎರಡೇ ಟೆಕ್ನಿಕಲ್ನ. ಸೊ ತುಂಬ ಎಕ್ಸಲೆಂಟಾಗಿ ನನಗೆ ಕೆಲಸ ಆಯಿತು. ಸೊ ಹೊಸ ಚಿಗುರು ಅನ್ನೋದು ಸಹ ಚೆನ್ನಾಗಿ ಬಂದಿದೆ. ಸೊ ಮೇಲ್ಗಡೆ ರೆಸೊನೇಷನ್ ಅಂತ ಕರೀತಾರಲ್ಲ, ಸೊ ಅದು ರೆಸೊನೇಷನ್ ಆಗಿದೆ. ಸೊ ಇದಿಷ್ಟು ಸ್ಪ್ರೇಸು ಮತ್ತು ಫರ್ಟಿಲೈಸರ್ಸು ನಾನು ಬಿಟ್ಟಿರೋದ್ರಲ್ಲಿ ಈಗ ರೈಟ್ ನಾವು. ಸೊ ಈ ಒಂದು ಫಸ್ಟ್ ಕಟ್ಟಿಂಗ್ ಬಂದ್ಬಿಟ್ಟು ಫಸ್ಟ್ ಹಾರ್ವೆಸ್ಟ್ ಅನ್ನೋದು ಆಯಿತು. ಸೊ ಎಷ್ಟು ದಿನಕ್ಕೆ ಹಾರ್ವೆಸ್ಟ್ ಆಯ್ತಪ್ಪ ಅಂದರೆ 70 ಡೇಸ್ಗೆ ಹಾರ್ವೆಸ್ಟ್ ಆಯಿತು ಇದು ಒಂದು ತೋಟ. ಸೊ ಫಸ್ಟ್ ಕಟ್ಟಿಂಗ್ ಬಂದ್ಬಿಟ್ಟು ನನಗೆ 46 ಬಾಕ್ಸಸ್ ಸಿಕ್ತು. ಸೆಕೆಂಡ್ ಕಟ್ಟಿಂಗು ನನಗೆ 76 ಬಾಕ್ಸಸ್ ಅನ್ನೋದು ಸಿಕ್ತು. ಅದಂತರ 145 ಬಾಕ್ಸು ಥರ್ಡ್ ಕಟ್ಟಿಂಗಲ್ಲಿ ಬಂತು. ಸೊ ಫಸ್ಟ್ ಕಟ್ಟಿಂಗ್ ರೇಟ್ ಬಂದುಬಿಟ್ಟು 270 ಹೋಗಿತ್ತು. ಸೊ ಸೆಕೆಂಡ್ ಕಟ್ಟಿಂಗ್ ಬಂದುಬಿಟ್ಟು 220 ಹೋಯಿತು. ಅದಾದ ನಂತರ ಥರ್ಡ್ ಕಟ್ಟಿಂಗ್ ಬಂದುಬಿಟ್ಟು ಮಾರ್ಕೆಟಲ್ಲಿ 290 ರುಪೀಸ್ ಹೋಯಿತು. ಇದಿಷ್ಟು ರೇಟ್ಸು ಹೀಲ್ಡ್ ಎಲ್ಲ ಬಂದಿರೋದು ನಿಮ್ಗೆ ಅಪ್ಡೇಟ್ ಮಾಡಿದ್ದೀನಿ. ಇನ್ನು ಫರ್ದರ್ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೇನಾರ ರಿಮೈನಿಂಗ್ ಪಾರ್ಟ್ ಇರುತ್ತೆ, ಅಂದರೆ ಇಲ್ಲಿಂದ ಮುಂಚೆಗೆ ಏನು ಮಾಡ್ತೀವಿ ಅದನ್ನೆಲ್ಲ ನೀಟಾಗಿ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಜವಾನ್ ಜೈ ಕಿಸಾನ್.